ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ನಾಯಿಗಳು ಬೊಗಳುವುದನ್ನು ನೀವು ನೋಡಿದ್ದೀರಿ. ಮನೆಗೆ ಯಾರಾದರೂ ಅಪರಿಚಿತರು ಬಂದರೆ ಸಾಕು ಬೊಗಳಲು ಆರಂಭಿಸುತ್ತವೆ. ಇದರೊಂದಿಗೆ ಬೇರೆ ಬೀದಿಗಳ ನಾಯಿಗಳು ಕಂಡಾಗಲೂ ಬೊಗಳುತ್ತವೆ. ಆದರೆ ನಾಯಿಗಳು ಅಳುತ್ತವೆ ಎಂಬುದು ನಿಮಗೆ ಗೊತ್ತಾ? ಹೌದು, ರಾತ್ರಿ ನಾಯಿಗಳು ಅಳುತ್ತವೆ. ಆ ಧ್ವನಿ ನೋವಿನಿಂದ ಕೂಡಿರುತ್ತದೆ. ನರಿಗಳಂತೆ ಕೂಗುತ್ತವೆ. ನಾಯಿ ಅಳುವುದನ್ನು ಹಿರಿಯರು ಕೆಟ್ಟ ಶಕುನ ಎಂದು ಭಾವಿಸುತ್ತಾರೆ. ನಾಯಿಗಳು ಕೂಗಿದರೆ ಸಾಕು ಏನೋ ಕೆಟ್ಟ ಘಟನೆ ಸಂಭವಿಸುತ್ತದೆ ಎಂದು ಹೇಳುತ್ತಾರೆ, ಅಥವಾ ಯಾರಾದರೂ ಸಾಯಬಹುದು ಎಂದು ಹಿರಿಯರು ಹೇಳುತ್ತಾರೆ. ಅದು ಏನೇ ಇರಲಿ, ನಾಯಿಗಳು ಏಕೆ ಅಳುತ್ತವೆ, ಅದರ ಹಿಂದೆ ವಾಸ್ತವಿಕ ಸತ್ಯವೇನೆಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಮನೆಯ ಹೊರಗೆ ಅಥವಾ ನಿಮ್ಮ ಮನೆಯ ಮುಂದೆ ನಾಯಿ ಕೂಗಿದರೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಗಂಭೀರ ಅನಾರೋಗ್ಯಕ್ಕೆ ಒಳಗಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾಯಿಗಳ ಅಳುವು ಆರ್ಥಿಕ ನಷ್ಟವನ್ನು ಸೂಚಿಸುತ್ತದೆ. ಭವಿಷ್ಯದಲ್ಲಿ ಕೆಲವು ಕೆಲಸಗಳಿಂದ ನಷ್ಟವಾಗುವ ಸಾಧ್ಯತೆ ಇದೆ ಎಂದು ಸೂಚಿಸುತ್ತದೆ. ನಿಮ್ಮ ಮನೆಯ ಸುತ್ತಲೂ ನಕಾರಾತ್ಮಕ ಶಕ್ತಿ ಇದ್ದರೂ ನಾಯಿಗಳು ಕೂಗುತ್ತವೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ. ನಾಯಿಗಳು ಮುಂಬರುವ ನೈಸರ್ಗಿಕ ಘಟನೆಗಳನ್ನು ಮುಂಚಿತವಾಗಿ ಗ್ರಹಿಸಬಲ್ಲವು ಎಂದು ಹೇಳಲಾಗುತ್ತದೆ. ಕೆಲವು ನಂಬಿಕೆಗಳ ಪ್ರಕಾರ ನಾಯಿಗಳು ತಮ್ಮ ಸುತ್ತಲೂ ಕೆಲವು ದುಷ್ಟ ಶಕ್ತಿಗಳು ಇದ್ದಾಗ ಹೆಚ್ಚು ಅಳುತ್ತವೆ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿಯೇ ಮನೆಯ ಸುತ್ತಲೂ ನಾಯಿಗಳು ಅಳುತ್ತಿದ್ದರೆ ಅವುಗಳನ್ನು ಅಲ್ಲಿಂದ ಓಡಿಸುತ್ತಾರೆ. ನಾಯಿಗಳು ಅಳಲು ವಾಸ್ತವಿಕ ಸತ್ಯವೇನು ನಿಮಗೆ ಗೊತ್ತೇ? ರಾತ್ರಿಯ ಹೊತ್ತಲ್ಲಿ ನಾಯಿಗಳು ಅಳುವ ಧ್ವನಿಯಲ್ಲಿ ಕೂಗುತ್ತವೆ. ಅದರಲ್ಲಿ ವಿಶೇಷವಾಗಿ ಚಳಿಗಾಲದಲ್ಲಿ ಹೆಚ್ಚಾಗಿ ಅಳುತ್ತವೆ, ಏಕೆಂದರೆ ಅವು ತುಂಬ ಚಳಿಯನ್ನು ಅನುಭವಿಸುತ್ತವೆ. ಇದರ ಹೊರತಾಗಿ ಅವು ಇತರ ನಾಯಿಗಳಿಗೆ ಸಂದೇಶವನ್ನು ರವಾನಿಸುವುದು ಮತ್ತೊಂದು ಕಾರಣವಾಗಿದೆ. ಬೀದಿ ನಾಯಿಗಳು ತಮ್ಮ ಹಿಂಡಿನಿಂದ ಬೇರ್ಪಟ್ಟಾಗ ಅಥವಾ ಸಾಕು ನಾಯಿಯು ಅದರ ಮಾಲೀಕರಿಂದ ಬೇರ್ಪಟ್ಟಾಗ ಅವು ಸಾಮಾನ್ಯವಾಗಿ ರಾತ್ರಿಯಲ್ಲಿ ಜೋರಾಗಿ ಅಳಲು ಪ್ರಾರಂಭಿಸುತ್ತವೆ. ತಜ್ಞರ ಪ್ರಕಾರ ಹೆಚ್ಚುತ್ತಿರುವ ವಯಸ್ಸು ಕೂಡ ಇದಕ್ಕೆ ಕಾರಣವಾಗಿದೆ. ಹೆಚ್ಚುತ್ತಿರುವ ವಯಸ್ಸಿನ ಕಾರಣದಿಂದಾಗಿ ನಾಯಿಗಳಲ್ಲಿ ಭಯದ ಭಾವನೆ ಬೆಳೆಯಲು ಪ್ರಾರಂಭಿಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ರಾತ್ರಿಯಲ್ಲಿ ಒಬ್ಬಂಟಿಯಾಗಿದ್ದಾಗ ಮತ್ತು ಒಂಟಿತನ ಅನುಭವಿಸಿದಾಗ ಅಳಲು ಪ್ರಾರಂಭಿಸುತ್ತವೆ. ನಾಯಿ ಮಾಲೀಕ ಮರಣ ಹೊಂದಿದ್ದರೆ ಅಥವಾ ಮಾಲೀಕ ಬಹಳ ದಿನಗಳವರೆಗೆ ಕಾಣದಿದ್ದರೆ ಮಾಲೀಕನನ್ನು ನೆನೆಸಿಕೊಂಡು ಆಗಾಗ ಅಳುವ ಧ್ವನಿಯಲ್ಲಿ ಕೂಗುತ್ತವೆ. ನಾಯಿ ಗಾಯಗೊಂಡಿದ್ದರೆ ಶೀತದಿಂದಾಗಿ ರಾತ್ರಿಯಲ್ಲಿ ಅದರ ನೋವು ಹೆಚ್ಚಾಗುತ್ತದೆ. ಇದರಿಂದಾಗಿ ಅವು ಜೋರಾಗಿ ಅಳಲು ಪ್ರಾರಂಭಿಸುತ್ತವೆ. ನಾಯಿಗಳು ಬಲವಾದ ಹಸಿವಿನಿಂದಲೂ ಅಳುತ್ತವೆ. ಕುಟುಂಬದಿಂದ ಬೇರ್ಪಟ್ಟಾಗಲೂ ನಾಯಿಗಳು ಅಳುತ್ತವೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.